ಪರಶುರಾಮ ಜಯಂತಿ, ಅದೇ ರೀತಿಯಾಗಿ ನಮ್ಮ ಹಂಸನಾಮಕ ಪರಮಾತ್ಮನ ಪರಂಪರೆಯ ಪೂರ್ವ ಪೀಠಾಧಿಪತಿಗಳಾದ ಶ್ರೀಮದ್ ಜಯತೀರ್ಥ ಗುರು ಸಾರ್ವಭೌಮರ ಶಿಷ್ಯರಾದಂತಹ ವಿದ್ಯಾಧಿರಾಜ ತೀರ್ಥರ ಆರಾಧನಾ ಮಹೋತ್ಸವ ಇದೇ ಶುಭ ಪರ್ವದ ದಿನದಂದು ಈ ನಮ್ಮ ಪರಂಪರೆಯ ಎಲ್ಲ ಯತಿವರೇಣ್ಯರ ಮೂಲ ಬೃಂದಾವನಗಳಿಗೆ, ಅದೇ ರೀತಿಯಾಗಿ ಶಾಖಾ ಮಠಗಳ ಪತ್ರಿಕಾ ಬೃಂದಾವನಗಳಿಗೆ ಮತ್ತು ಇತರ ದೇವತಾ ಸನ್ನಿಧಾನಗಳಿಗೆ ಸಮಗ್ರ ಗಂಧಲೇಪನದ ಕಾರ್ಯಕ್ರಮ ಲಾಗಾಯಿತು ನಡೆದುಕೊಂಡು ಬಂದಂತಹ ಸಂಪ್ರದಾಯ. ಆ ಒಂದು ಹಿನ್ನೆಲೆಯಲ್ಲಿ ಭಕ್ತರು, ಶ್ರೀಮಠದ ಶಿಷ್ಯರು, ಅದೇ ರೀತಿಯಾಗಿ ಶ್ರೀಮಠದ ಸೇವಾ ಸಿಬ್ಬಂದಿಗಳೆಲ್ಲರೂ ಕೂಡ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಗಂಧದ ಕೊರಡಿನಿಂದ ವಿಶೇಷವಾಗಿ ಗಂಧವನ್ನು ಅರೆದು ತೆಗೆದು ಅದಕ್ಕೆ ಬೇಕಾದಂತಹ ಸುವಾಸನೆ ದ್ರವ್ಯಗಳು, ಪಚ್ಚಕರ್ಪೂರ, ಶುದ್ಧ ಕೇಸರಿ ಮತ್ತಿತರ ಸುಗಂಧ ದ್ರವ್ಯಗಳನ್ನೆಲ್ಲವನ್ನು ಕೂಡ ಶಾಸ್ತ್ರೋಕ್ತವಾಗಿ ಅದಕ್ಕೆ ಸೇರಿಸಿ ಈಗ ವೇದಪಾರಾಯಣ, ಸ್ತೋತ್ರ ಪಠಣ ಇವುಗಳ ಮೂಲಕವಾಗಿ ಶ್ರೀಮಠದ ಆಕಾರದಲ್ಲಿ ಪ್ರದಕ್ಷಿಣಾಕಾರವಾಗಿ ಬಂದು ಗುರುರಾಜರೇ ಮೊದಲಾದಂತಹ ಎಲ್ಲ ಗುರು ಮತ್ತು ದೇವತಾ ಸನ್ನಿಧಾನಕ್ಕೆ ಈ ಗಂಧಲೇಪನಕ್ಕೆ ಇದನ್ನು ಸಮರ್ಪಣೆ ಮಾಡಲಾಗ್ತಾ ಇದೆ. ಇದಕ್ಕೆ ಭಕ್ತಾದಿಗಳು ತನುಮನ ಧನಗಳಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ, ಗಂಧದ ಕೊರಡುಗಳನ್ನು ಇಟ್ಟಿದ್ದಾರೆ. ಸದಾಚಾರ ಸಂಪನ್ನರಾದಂತಹ ಶ್ರೀಮಠದ ಶಿಷ್ಯರು, ಭಕ್ತರು ಕೆಲವರು ಈ ಶುದ್ಧ ಮಡಿಯಲ್ಲಿ ಗಂಧವನ್ನು ತೆಗೆದು ದೈಹಿಕವಾಗಿಯೂ ಕೂಡ ಹರಿಗುರುಗಳ ಸೇವೆಯನ್ನು ಮಾಡಿದ್ದಾರೆ. ಅಂತಹ ಎಲ್ಲ ಸದ್ಭಕ್ತರ, ಶ್ರೀಮಠದ ಸಿಬ್ಬಂದಿಗಳ, ಅದೇ ರೀತಿಯಾಗಿ ದಾನಿಗಳ ಎಲ್ಲರಿಗೂ ಕೂಡ ಸೇವೆಯನ್ನು ಸ್ವೀಕಾರ ಮಾಡಿ ಹರಿಗುರುಗಳು ಅನುಗ್ರಹಿಸಲಿ ಎಂಬುದಾಗಿ ಈ ಮೂಲಕವಾಗಿ ನಾವು ಭಗವಂತನನ್ನು, ಗುರುಗಳನ್ನು ಪ್ರಾರ್ಥಿಸ್ತಾ ಇದ್ದೇವೆ.